ಜನನಿ ಸುದ್ದಿವಾಹಿನಿ ವೀಕ್ಷಕರಿಗೆ ನಮಸ್ಕಾರ. ಊರ ಮತ್ತು ಸಾರ ಸಂಸ್ಥೆಯ ಜನರಿಂದ ಚಿಕ್ಕ ಹೊನ್ನೇಸರ ಊರ ತಲೆಗಟ್ಟಿನ ಕೆರೆಗಾಯ್ತು ಕಾಯಕಲ್ಪ ವಿಶೇಷದೊಂದಿಗೆ ನಾನು ರಮೇಶ್ ಹೆಗಡೆ ಗುಂಡುಮನೆ. ಮಲೆನಾಡ ಪ್ರಾಂತ್ಯಕ್ಕೆ ರಾಜ್ಯಾಡಳಿತ ಕೀರ್ತಿಯ ಹೆಸರನ್ನು ಅಜರಾಮರವಾಗಿ ಉಳಿಸಿರುವ ಕೆಳದಿ ರಾಜರ ಆಡಳಿತ ಕೇವಲ ಪುಸ್ತಕದಲ್ಲಿ ಮಾತ್ರ ಉಳಿದಿರುವುದಲ್ಲ, ಇಂದಿಗೂ ಅವರ ಆಳ್ವಿಕೆಯ ಕಾಲದಲ್ಲಿ ಕೈಗೊಂಡ ಜನಪರವಾದ ಕಾರ್ಯದ ಜೀವಂತಿಕೆಯ ಹಲವು ವಿಷಯಗಳು ನಮ್ಮ ಕಣ್ಣ ಮುಂದೆ ಇದೆ. ಅದಕ್ಕೆ ಸಾಕ್ಷಿಯಾಗಿ ಯಾವುದೇ ಊರಿಗೆ ಹೋದರೂ ಕಂಡುಬರುವುದು ಜಲಮೂಲವಾದ ಕೆರೆಗಳು. ಆಗೊಂದು ಕಾಲದಲ್ಲಿ ಶಿಸ್ತಿನ ಆಳ್ವಿಕೆಗೆ ಹೆಸರಾಗಿದ್ದ ಕೆಳದಿ ಅರಸರ ದೂರದೃಷ್ಟಿತ್ವಕ್ಕೆ ಸಾಕ್ಷಿಯಾಗಿದ್ದೆ ಗ್ರಾಮದ ಜೀವಜಲ ಉಳಿಸುವ ಕೆರೆಗಳು. ಸಾಗರ ಪ್ರಾಂತ್ಯದಲ್ಲಿ ಇಂದಿಗೂ ಕೆಳದಿ ಅರಸರು ನಿರ್ಮಿಸಿರುವ ನೂರಾರು ಕೆರೆಗಳು ಅವರ ಇತಿಹಾಸವನ್ನು ಮೆಲುಕು ಹಾಕುವಂತೆ ಮಾಡುತ್ತಿರುವುದು ಸುಳ್ಳಲ್ಲ. ದುರಾದೃಷ್ಟವಶಾತ್ ಇದರಲ್ಲಿ ಅನೇಕ ಕೆರೆಗಳು ಸ್ವಾರ್ಥದ ಪರಮಾವಧಿಗೆ ಬಲಿಯಾಗಿ ಒತ್ತುವರಿಯಾಗಿದೆ. ಇದರ ಪರಿಣಾಮ ಅಲ್ಲಿ ಭತ್ತದ ಗದ್ದೆಯೋ ಅಡಿಕೆ ತೋಟವೋ ನಿರ್ಮಾಣವಾಗಿರುವುದು ಕೂಡ ಇದೆ. ಇನ್ನು ಕೆಲವು ಕಡೆ ಕೆರೆಯ ಕುರುಹು ಇದ್ದರೂ ಕೆರೆ ದುರಸ್ತಿ ಇಲ್ಲದೆ ತನ್ನ ವೈಭವ ಕಳೆದುಕೊಂಡಿದೆ. ಕೆಲವು ಬತ್ತಿ ಅಂಗಳವಾಗಿದೆ. ಇಷ್ಟೆಲ್ಲದರ ನಡುವೆಯೂ ಕಳೆದ 5-6 ವರ್ಷಗಳ ಈಚೆಗೆ ಸಾಗರ ಪ್ರಾಂತ ವ್ಯಾಪ್ತಿಯ ಪರಿಸರ ಮನಸ್ಸುಗಳು ಗತಕಾಲದ ಕೆರೆಗಳ ಪುನರುಜ್ಜೀವನ ಕಾರ್ಯಕ್ಕೆ ಕೈ ಹಾಕುವ ಮೂಲಕ ಕೆರೆಗಳಿಗೆ ಕಾಯಕಲ್ಪ ನೀಡುತ್ತಿದ್ದಾರೆ. ಸಹಜವಾಗಿಯೇ ಇಲ್ಲಿಯ ಬಹುತೇಕ ಕೆರೆಗಳು 400 ವರ್ಷಗಳ ಹಿಂದಿನ ಇತಿಹಾಸ ಹೊಂದಿರುವ ಕೆರೆಗಳು. ಬಹುತೇಕ ಹೂಳು ತುಂಬಿರುವುದರಿಂದ ಅದರ ದುರಸ್ತಿಯ ಅಗತ್ಯತೆ ಅತ್ಯಂತ ಅನಿವಾರ್ಯವಾಗಿತ್ತು. ಈ ಕಾಲದಲ್ಲಿ ಕೆರೆ ಕಟ್ಟಲಂತೂ ಅಸಾಧ್ಯ, ಆದರೆ ಉಳಿಸುವುದಕ್ಕೂ ಸಾಧ್ಯವಿದೆ ಎನ್ನುವುದನ್ನು ಸಾಗರ ಪ್ರಾಂತ್ಯದ ಕೆಲ ಸಂಸ್ಥೆಗಳು ಮಾಡಿ ತೋರಿಸಿವೆ. ವಿಶೇಷವಾಗಿ ಜೀವಜಲ ರಕ್ಷಣಾ ಪಡೆ, ಸಹಾರಾ ಸಂಸ್ಥೆಯೂ ಸೇರಿದಂತೆ ಅನೇಕ ಊರಿನ ಉತ್ಸಾಹಿ ಯುವಕರು ಈ ಕಾರ್ಯದಲ್ಲಿ ಮುಂದಿದ್ದಾರೆ. ಇದಕ್ಕೆ ಉದಾಹರಣೆಯಾಗಿ ಬಟ್ಟೆಮಲ್ಲಪ್ಪ ಸಾರಾ ಸಂಸ್ಥೆ ಮತ್ತು ಚಿಕ್ಕ ಹೊನ್ನೇಸರ ಊರ ಜನರ ಒಗ್ಗೂಡುವಿಕೆಯಲ್ಲಿ ಇಲ್ಲಿಯ ಚಿಕ್ಕ ಹೊನ್ನೇಸರ ಊರ ತಲೆಗಟ್ಟಿನ ಕೆರೆಯ ದುರಸ್ತಿ ಕಾರ್ಯವಾಗಿದೆ. ಸುಮಾರು 2.5 ಎಕರೆ ವಿಸ್ತೀರ್ಣದ ಈ ಕೆರೆಯ ಹೂಳನ್ನು ತೆಗೆಯುವ ಕಾರ್ಯ ಕಳೆದ ವರ್ಷವೇ ಆರಂಭಗೊಂಡಿತ್ತು ಮತ್ತು ಸುಮಾರು 9 ಲಕ್ಷದಷ್ಟು ಕಾಮಗಾರಿ ವೆಚ್ಚದಲ್ಲಿ ಸಂಪೂರ್ಣ ಕೆರೆ ಸ್ವಚ್ಛವಾಗಿದೆ. ಗುರುವಾರ ಪರಿಸರ ಆಸಕ್ತರೆಲ್ಲರೂ ಒಟ್ಟಾಗಿ ಸೇರಿ ಕೆರೆ ದಡದಲ್ಲೊಂದು ಮಾತು ಚರ್ಚೆ ನಡೆಸಿದರು. ಊರ ಹಿರಿಯ ರಾಮಚಂದ್ರ ಭಾಗವತ್, ಕಾರ್ಮಿಕ ಮಾಲ್ತೇಶ್ ಹೆಗ್ಗೋಡು, ಪಂಚಾಯಿತಿ ಅಧ್ಯಕ್ಷ ರಾಜೇಶ್ ಮಾವಿನಸರ, ಸಾರಾ ಸಂಸ್ಥೆಯ ಕುಮಾರ್, ಧನುಷ್ ಕುಮಾರ್, ಶಿವಕುಮಾರ್ ಸಮಕ್ಷಮ ಇದರ ಹಿಂದೆ ಪರಿಶ್ರಮ ಪಟ್ಟವರನ್ನು ನೆನಪಿಸಲಾಯಿತು. ಯಾವುದೇ ಸಂಸ್ಥೆ ಮತ್ತು ಊರ ಜನ ಆಸಕ್ತಿಯಿಂದ ಇತಿಹಾಸವುಳ್ಳ ಕೆರೆಯ ಉಳಿವಿಗೆ ಯೋಜನೆ ರೂಪಿಸಿ ಕಾರ್ಯತತ್ಪರತೆಯಿಂದ ಮುನ್ನುಗ್ಗುತ್ತಿರುವ ಈ ಕಾಲಘಟ್ಟದ ಕಾರ್ಯವನ್ನು ಸರ್ಕಾರ ಮತ್ತು ಸ್ಥಳೀಯ ಆಡಳಿತ ಹಾಗೂ ಜನಪ್ರತಿನಿಧಿಗಳು ಗಮನಿಸಿ ತಾನೂ ಕೈ ಜೋಡಿಸಬೇಕಿರುವುದು ಖಂಡಿತ ನ್ಯಾಯವಿದೆ. ಇಂತಹ ದೊಡ್ಡ ಕಾರ್ಯದಲ್ಲಿ ಸ್ಥಳೀಯವಾಗಿ ಸರ್ಕಾರದ ಸಹಾಯ ಇಲ್ಲದೆ ಕೆರೆಯನ್ನು ಪುನಶ್ಚೇತನಗೊಳಿಸಲಾಗುತ್ತದೆ ಎನ್ನುವ ಮಾತುಗಳು ಮುಂದೊಂದು ದಿನ ಸರ್ಕಾರದ ಮತ್ತು ಇಲ್ಲಿಯ ಜನಪ್ರತಿನಿಧಿಗಳ ನಿರ್ಲಕ್ಷ್ಯಕ್ಕೆ ಉದಾಹರಣೆಯಾಗಿ ಉಳಿದುಬಿಡಬಹುದು. ಈ ಹಿನ್ನೆಲೆಯಲ್ಲಿ ಕ್ಷೇತ್ರದ ಜನಪ್ರತಿನಿಧಿಗಳು ಇಂತಹ ಕಾರ್ಯ ನಡೆಯುತ್ತಿರುವತ್ತ ಗಮನಹರಿಸಲಿ, ಜೊತೆಗೆ ಸಹಕರಿಸಲಿ ಎನ್ನುವುದಷ್ಟೇ ನಮ್ಮ ಆಗ್ರಹ. ನಮಸ್ಕಾರ.